ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಗಿದ್ರೆ ನೆಕ್ಸ್ಟ್ ಸ್ಟೋರಿಗೆ ಹೋಗಿಂತ ಮುಂಚೆ ನನಗೆ ಬಾಳಾ ಠಾಕ್ರೆ ಅವರು ಶಿವಸೇನೆಯ ಮುಖ್ಯಸ್ಥರು ಈ ರೀತಿ ಮಾತಾಡ್ತಾರಲ್ಲ, ಇಂಥವ್ರು ಆ ನಾಯಕರು ನೋಡಬೇಕು. ನಿಮಗೆ ಶಿವಸೇನೆಯವರಿಗೆ ನಿಮಗೆ ಕಣ್ಮುಚ್ಚು ಮತ ಬರುತ್ತೆ, ನೀವು ಪ್ರಚಾರಕ್ಕೆ ಹೋಗೋದೇ ಬೇಡ ಅಂತ ಖಾಸಗಿ ವಾಹಿನಿ ಸಂದರ್ಶನವೊಂದರಲ್ಲಿ ಒಬ್ಬರು ಪ್ರಶ್ನೆ ಮಾಡಿದಾಗ ಸುಮಾರು ವರ್ಷಗಳ ಹಿಂದೆ ಕತೆ ಹೇಳ್ತಾರೆ. ವೋಟರ್ಸ್ ಆರ್ ನಾಟ್ ಯುವರ್ ಸ್ಲೇವ್ಸ್ ಅಂತ ಹೇಳ್ತಾರೆ ಅವರು. ಮತದಾರರು ನಿಮ್ಮ ಗುಲಾಮರಲ್ಲ, ನಾವು ಹೋಗಿ ಬೇಡ್ಕೋಬೇಕು, ಅವ್ರು ಯೋಗ್ಯರಿಗೆ ಮತದಾನ ಮಾಡ್ತಾರೆ ಅಂತ. ಅಷ್ಟರ ಮಟ್ಟಿಗೆ ಅಂತ ನಾಯಕರನ್ನ ಇವ್ರು ಫಾಲೋ ಮಾಡಬೇಕು. ಮುಂದಿನ ಇನ್ನು ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರಕ್ಕೆ ಜಾಮರ್ ಅಳವಡಿಕೆ ಮಾಡಿರುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ಥಳೀಯರು ಎಷ್ಟರ ಮಟ್ಟಿಗೆ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ, ಪರಪ್ಪನ ಅಗ್ರಹಾರಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾರಣ ಇಷ್ಟೇ, ಪರಪ್ಪನ ಅಗ್ರಹಾರಕ್ಕೆ ಜಾಮರ್ ಅಳವಡಿಸಿರೋದ್ರಿಂದ ಸುತ್ತಮುತ್ತ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ನೆಟ್ವರ್ಕೇ ಸಿಗ್ತಾ ಇಲ್ಲ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಇರುವಂತಹ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ. ಹೀಗಾಗಿ ಪೊಲೀಸರು ಸ್ಥಳೀಯರ ನಡುವೆ ಇದೇ ವಿಚಾರಕ್ಕೆ ವಾಕ್ಸಮರವೂ ಕೂಡ ನಡೆದಿದೆ. ರಸ್ತೆ ತಡೆದು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕಳ್ಳರು ಬರ್ತಾರೆ, ಯಾರು ಫೋನ್ ಮಾಡೋದು? ನಾವು ಪೊಲೀಸ್ನವ್ರು ಮಾಡ್ಬೇಕಲ್ಲಮ್ಮ, ಹೆಂಗ್ ಮಾಡೋದು ಫೋನು? ಕಳ್ಳರು ಬಂದು ರೋಡ್ ಮಾಡಿ ಹೋಗ್ಬೇಕು. ಇಲ್ಲಿ ನಮಗೆ ಏನು ಸಮಸ್ಯೆ ಅಂದರೆ, ನಮಗೆ ಸುಮಾರು 6-7 ತಿಂಗಳಿಂದ ಈ ಕೇಂದ್ರ ಕಾರಾಗೃಹದವರು ಮೊಬೈಲ್ ಜಾಮರನ್ನು ಅಳವಡಿಸಿ ಎಲ್ಲ ನಾಗರಿಕರಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಮುಖ್ಯವಾಗಿ ಮಕ್ಕಳಿಗೆ ಬ್ರೈನ್ ಪ್ರಾಬ್ಲಮ್ ಆಗ್ತಾಯಿದೆ. ಎಲ್ಲ ಹಾಸ್ಪಿಟ್ಲಲ್ಲಿ, ಸುತ್ತಮುತ್ತಲ ಹಾಸ್ಪಿಟ್ಲಲ್ಲಿ ತುಂಬ ಮಕ್ಕಳು ಅಲ್ಲಿ ಅಡ್ಮಿಟ್ ಆಗ್ತಾಯಿದ್ದಾರೆ. ಅಂದರೆ ಸಮಸ್ಯೆ ಬ್ರೈನ್ ಪ್ರಾಬ್ಲಮ್. ಮತ್ತು ಆ ವೈರಾಣುಗಳಿಂದ, ಜಾಮರ್ನ ವೈರಾಣುಗಳಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಎಲ್ಲ ಮಕ್ಕಳು ಈಗ ತುಂಬ ಜನ ಮಕ್ಕಳು ಹಾಸ್ಪಿಟಲಲ್ಲಿ ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಯಾರು ಕಾರಣ? ಅದಕ್ಕೆ ಯಾರು ಜವಾಬ್ದಾರಿ? ನೀವು ಜೈಲೊಳಗಡೆ ನೀವು ಜಾಮರ್ ಹಾಕ್ಕೊಳ್ಳಿ, ಕೈದಿಗಳು ಒಳಗಡೆಯಿಂದ ಕೈ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಬಳಕೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಜಾಮರ್ ಹಾಕಿದ್ದೀರಾ. ಆ ಜಾಮರ್ ನೀವು ಒಳಗಡೆಗೆ ಅಳವಡಿಸ್ಕೊಳ್ಳಿ. ಹೊರಗಡೆ ಬಿಟ್ಟಿದ್ದೀರಾ ನೀವು? ಸುಮಾರು 2 ಕಿಲೋಮೀಟರ್ವರೆಗೂ ನೀವು ಆ ಜಾಮರ್ ಬಿಟ್ಟಿದ್ದೀರಾ. ಆ ಜಾಮರು ನಿಮ್ಮ ಒಳಗಡೆಗೆ ನಿಮ್ಮ ಪರಿಧಿಗೆ ಬರೋಷ್ಟು ಮಾತ್ರ ನೀವು ಅಳವಡಿಸ್ಕೊಳ್ಳಿ. ನಾವು ಏಪ್ರಿಲ್ 13ನೇ ತಾರೀಕು ಮಾನ್ಯ ಕೃಷ್ಣಮೂರ್ತಿ ಅವರಿಗೆ, ADGP ಅವರಿಗೆ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ನಮಗೆ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ. ಇಲ್ಲಿ ನಮಗೆ ಏನು ಸಮಸ್ಯೆ ಅಂದರೆ, ನಮಗೆ ಸುಮಾರು 6-7 ತಿಂಗಳಿಂದ ಈ ಕೇಂದ್ರ ಕಾರಾಗೃಹದವರು